ಹಾಯ್ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ನಿಮಗೆ ತುಂಬು ಹೃದಯದ ಸ್ವಾಗತ. ಬನ್ನಿ, ಕಥೆಗಳ ಲೋಕಕ್ಕೆ ಹೋಗೋಣ. ಶಾಲೆಯ ಸಮಯವಾಗಿದ್ದರಿಂದ ಢಣ ಢಣ ಗಂಟೆ ಬಾರಿಸಿತು. ವಿದ್ಯಾರ್ಥಿಗಳೆಲ್ಲ ಪ್ರಾರ್ಥನೆಗಾಗಿ ಸಾಲಾಗಿ ನಿಂತರು. ಎಲ್ಲರೂ ಒಟ್ಟಾಗಿ ಪ್ರಾರ್ಥನೆ ಮಾಡಿದ ನಂತರ ಮಕ್ಕಳೆಲ್ಲ ಶಿಸ್ತಿನಿಂದ ಸಾಲಾಗಿ ತಮ್ಮ ತಮ್ಮ ತರಗತಿಗಳಿಗೆ ಹೋದರು. ಬೆಳಗಿನ ತರಗತಿಗಳು ಪ್ರಾರಂಭವಾದವು. 8ನೇ ತರಗತಿಯ ಶಿಕ್ಷಕರು ಬಂದು ಮಕ್ಕಳ ಹಾಜರಾತಿಯನ್ನು ಕರೆಯತೊಡಗಿದ್ರು. ಮಕ್ಕಳೆಲ್ಲ ಎದ್ದು ನಿಂತು ತಮ್ಮ ಹಾಜರಿಯನ್ನು ಹೇಳಿದರು. ಎಲ್ಲ ಮಕ್ಕಳು ಬಂದಿದ್ದರು. ರಾಮು ಮಾತ್ರ ತರಗತಿಗೆ ಬಂದಿರಲಿಲ್ಲ. ಶಿಕ್ಷಕರು ಎಂದಿನಂತೆ ಪಾಠ ಮಾಡಲು ಆರಂಭಿಸಿದರು. ಆಗ ತರಗತಿಯ ಬಾಗಿಲ ಬಳಿ "ಕ್ಷಮಿಸಿ ಸರ್, ಒಳಗೆ ಬರ್ಬೋದೆ?" ಎಂಬ ಧ್ವನಿ ಕೇಳಿ ಬಾಗಿಲಿನತ್ತ ಶಿಕ್ಷಕರು ನೋಡಿದರು. ಆಗ ರಾಮು ಬಾಗಿಲ ಬಳಿ ನಿಂತು ಗುರುಗಳ ಅಪ್ಪಣೆಗಾಗಿ ಕಾಯುತ್ತಾ ನಿಂತಿದ್ದ. "ಒಳಗೆ ಬಾ" ಎಂಬಂತೆ ಗುರುಗಳು ಸನ್ನೆ ಮಾಡಿದರು. ರಾಮು ಒಳಗೆ ಬಂದು ತನ್ನ ಬೆಂಚ್ನಲ್ಲಿ ಕುಳಿತ. ಗುರುಗಳ ಮುಖದಲ್ಲಿ ಕೋಪವಿತ್ತು. ಸಮಯಕ್ಕೆ ಸರಿಯಾಗಿ ಶಾಲೆಗೆ ಬಾರದ ರಾಮುವಿನ ಬಳಿ ಬೆತ್ತವನ್ನು ಹಿಡಿದುಕೊಂಡು ಬಂದರು. ತಡವಾಗಿ ಬಂದುದಕ್ಕೆ ರಾಮುವಿಗೆ ಶಿಕ್ಷಕರು ಹೊಡೆಯುತ್ತಾರೆ ಎಂದು ವಿದ್ಯಾರ್ಥಿಗಳೆಲ್ಲ ಭಯದಿಂದ ಕುಳಿತಿದ್ದರು. "ಈಗ ವೇಳೆ ಎಷ್ಟು? ಶಾಲೆ ಯಾವಾಗ ಪ್ರಾರಂಭವಾಗುತ್ತೆ? ಎಲ್ಲ ತಿಳಿದಿದ್ರು ಹೀಗೆ ಸಮಯ ಮೀರಿ ಶಾಲೆಗೆ ಬರೋದು ತಪ್ಪಲ್ವೇ?" ಎಂದು ಗುಡುಗಿದ್ರು. ಜೊತೆಗೆ ಬೆತ್ತ ಹಿಡಿದು ಹೊಡೆಯಲು ಮುಂದಾದರು. ಸರ್, ನಾನು ಹೇಳೋದನ್ನು ಕೇಳಿ, ಆಮೇಲೆ ಶಿಕ್ಷೆ ಕೊಡಿ. ನಾನು ಸಮಯಕ್ಕೆ ಸರಿಯಾಗಿ ಮನೆಯಿಂದ ಶಾಲೆಗೆ ನಡ್ಕೊಂಡು ಬರ್ತಾ ಇದ್ದೆ. ದಾರಿಯಲ್ಲಿ ಬರುವಾಗ ಒಬ್ಬ ವಯಸ್ಸಾದ ಅಜ್ಜಿ ಭಾರವಾದ ಚೀಲ ಹೊತ್ಕೊಂಡು ನಡ್ಕೊಂಡು ಹೋಗ್ತಿದ್ರು. ನಡೆಯುವಾಗ ಕಲ್ಲು ಎಡವಿ ಬಿದ್ಬಿಟ್ರು. ಅವರ ಚೀಲದಲ್ಲಿದ್ದ ವಸ್ತುಗಳೆಲ್ಲ ಚೆಲ್ಲಾಪಿಲ್ಲಿಯಾದವು. ಆಗ ನಾನು ಓಡಿ ಹೋಗಿ ಎಬ್ಬಿಸಿದೆ. ಚೆಲ್ಲಾಪಿಲ್ಲಿಯಾದ ವಸ್ತುಗಳನ್ನು ಚೀಲಕ್ಕೆ ತುಂಬಿಕೊಟ್ಟೆ. ಆಗ ಮನೆಯವರೆಗೆ ಕರೆದೊಯ್ಯಲು ಅಜ್ಜಿ ಹೇಳಿದರು. ಹಾಗಾಗಿ ಅವರ ಚೀಲವನ್ನು ಹೊತ್ತು ಮನೆಯವರೆಗೂ ಬಿಟ್ಟು ಬರುವಾಗ ತಡವಾಯಿತು ಎಂದನು. ಶಿಕ್ಷಕರು ಮೌನವಾದರು. ನೀವು ತರಗತಿಯಲ್ಲಿ ಅಸಹಾಯಕರಿಗೆ ಸಹಾಯ ಮಾಡಬೇಕೆಂದು ಹೇಳಿದ ನೀತಿ ಪಾಠದ ನೆನಪಾಯಿತು. ಅಜ್ಜಿ ಬಿದ್ದಾಗ ಅಲ್ಲಿದ್ದ ಯಾರೊಬ್ಬರೂ ಸಹಾಯಕ್ಕೆ ಮುಂದಾಗಲಿಲ್ಲ. ಅಯ್ಯೋ ಪಾಪ ಎಂದೆನಿಸಿತು ಎಂದ ರಾಮು. ಆಗ ಗುರುಗಳು ಕೈಯಲ್ಲಿದ್ದ ಬೆತ್ತವನ್ನು ಬಿಸಾಕಿ ರಾಮುವನ್ನು ಅಭಿನಂದಿಸಿದರು. ನೋಡಿ, ರಾಮು ಇಂದು ಉತ್ತಮ ಕಾರ್ಯವನ್ನು ಮಾಡಿದ್ದಾನೆ. ನೀತಿ ಪಾಠ ಕೇಳುವುದಷ್ಟೇ ಅಲ್ಲ, ಬದುಕಿನಲ್ಲೂ ಅಳವಡಿಸಿಕೊಂಡಿದ್ದಾನೆ. ಎಲ್ಲರೂ ಇವನಿಗೆ ಚಪ್ಪಾಳೆ ತಟ್ಟಿ ಅಭಿನಂದಿಸಿ ಎಂದರು ಗುರುಗಳು. ಮಕ್ಕಳೆಲ್ಲ ಚಪ್ಪಾಳೆ ತಟ್ಟಿ ರಾಮುವಿನ ಕಾರ್ಯವನ್ನು ಶ್ಲಾಘಿಸಿದರು. ಮಕ್ಕಳೇ, ಯಾವಾಗಲೂ ಒಳ್ಳೆಯದನ್ನೇ ಮಾಡಬೇಕು. ಒಳ್ಳೆಯದನ್ನ ಮಾಡುವುದಕ್ಕೆ ಯೋಚನೆ ಮಾಡಬಾರ್ದು. ಅದೇ ಕೆಟ್ಟದನ್ನ ಮಾಡೋಕೆ ಹೊರಟ್ರೆ ದಯವಿಟ್ಟು 100 ಸಾರಿ ಯೋಚನೆ ಮಾಡಿ. ಒಳ್ಳೆಯದು ಅಂದಮೇಲೆ ಒಳ್ಳೆಯದೇ ಆಗೋದು. ಮಕ್ಕಳೇ, ನೆನಪಿಡಿ, ಸದಾ ಒಳ್ಳೆಯದನ್ನು ಕೇಳಿ, ಒಳ್ಳೆಯದನ್ನು ಮಾತನಾಡಿ, ಒಳ್ಳೆಯದನ್ನು ನೋಡಿ. ಸರಿನಾ?